ಒಂದು ಟ್ರೇಡ್ ಅನ್ನ ತೆಗೆದುಕೊಳ್ಳೋದು ಸುಲಭವಾದಂತ ಕೆಲಸ, ಆದರೆ ಆ ಟ್ರೇಡ್ ಅನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟಕರವಾದಂತ ವಿಷಯ. ಇದು ಎಲ್ಲ ಟ್ರೇಡರ್ ಮತ್ತು ಇನ್ವೆಸ್ಟರ್ ನಲ್ಲಿ ಆಗುವ ಸಾಮಾನ್ಯ ಸಮಸ್ಯೆ. ಯಾಕೆ ಅಂದ್ರೆ ನಾವು ತೆಗೆದುಕೊಂಡಂತಹ ಟ್ರೇಡ್ ಪ್ರಾಫಿಟ್ ಕಡೆ ಹೋಗ್ತಾ ಇದೆ ಅಂದ್ರೆ ಎಕ್ಸಿಟ್ ಆಗೋದು ಎಲ್ಲಿ ಅನ್ನೋದು ಒಂದು ಕಾಂಪ್ಲೆಕ್ಸಿನ ವಿಷಯವಾಗ್ತದೆ. ಹಾಗೂ ಅದೇ ಟ್ರೇಡ್ ನಲ್ಲಿ ಲಾಸ್ ಆಗ್ತಾ ಇದೆ ಅಂದ್ರೆ ಹೌ ಟು ಮ್ಯಾನೇಜ್ ಮೈ ಲಾಸ್ ಅನ್ನೋದು ಇನ್ನೂ ಕಷ್ಟವಾದಂತ ವಿಷಯ. ಯಾಕೆ ಅಂದ್ರೆ ಆ ಲಾಸ್ ನಲ್ಲಿ ಸ್ಟ್ರೆಸ್ ಮತ್ತೆ ಎಮೋಷನ್ ಕೂಡ ಇರ್ತದೆ. ಈ ವಿಡಿಯೋದಲ್ಲಿ ಹೌ ಟು ಮ್ಯಾನೇಜ್ ದ ಟ್ರೇಡಿಂಗ್ ಲಾಸ್ ಅನ್ನುವುದರ ಬಗ್ಗೆ ಹೇಳುವ ಪ್ರಯತ್ನ ಪಟ್ಟಿದ್ದೀನಿ. ಹಾಗೂ ಒಂದು ವಿಷಯ ಗೊತ್ತಿರಲಿ, ಇದು ಟ್ರೇಡಿಂಗ್ ಲಾಸ್ ಅನ್ನು ಮ್ಯಾನೇಜ್ ಮಾಡುವ ಒಂದು ಲಾಜಿಕ್ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಲಾಸ್ ಅನ್ನು ಮ್ಯಾನೇಜ್ ಮಾಡುವುದು ಒಂದು ಸಣ್ಣ ವಿಷಯವಲ್ಲ. ಜಗತ್ತಿನ ಎಲ್ಲ ಟ್ರೇಡರ್ ಮತ್ತು ಇನ್ವೆಸ್ಟರ್ ಈ ಕಾಂಪ್ಲಿಸಿಟಿಯನ್ನ ಯಾವಾಗ್ಲೂ ಎದುರಿಸ್ತಾನೆ ಇರ್ತಾರೆ. ಇನ್ನೂ ಒಂದು ವಿಷಯ ಹೇಳೋದಾದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ನಿಮ್ಮ ವೈಯಕ್ತಿಕ ವಿಷಯವಾಗಿದೆ ಅಂತ ಹೇಳ್ತಾ ಮ್ಯಾನೇಜಿಂಗ್ ದ ಟ್ರೇಡಿಂಗ್ ಲಾಸ್ ಇದೆಯಲ್ಲ, ಇದನ್ನ 3 ಭಾಗಗಳಾಗಿ ಹೇಳ್ಬೋದು. ಮೊದಲನೆಯದನ್ನು ಹೇಳೋದಾದ್ರೆ, ಟೇಕಿಂಗ್ ದ ಸ್ಮಾಲ್ ಲಾಸ್ ವೆನ್ ಮೈ ಟ್ರೇಡ್ ಇಸ್ ರಾಂಗ್. ಅಂದ್ರೆ ನಾನು ಮಾಡಿದ ಟ್ರೇಡ್ ಸರಿ ಇಲ್ಲ ಅಂತ ಗೊತ್ತಾದ ಕ್ಷಣ ಆ ಟ್ರೇಡ್ ನಿಂದ ಸಣ್ಣ ಲಾಸ್ ಅನ್ನು ತೆಗೆದುಕೊಂಡು ಹೊರಬರುವುದು, ಅಂದ್ರೆ ಯೂಸಿಂಗ್ ಸ್ಟಾಪ್ ಲಾಸ್. ಮುಖ್ಯ ವಿಷಯಗಳು, ಸ್ಟಾಪ್ ಲಾಸ್ ಅನ್ನ ಉಪಯೋಗಿಸಬೇಕಾದ್ರೆ ಗೊತ್ತಿರಬೇಕು. ಅಂದ್ರೆ ಟ್ರೇಡಿನ ಎಂಟ್ರಿ ಪಾಯಿಂಟ್ ಹಾಗೂ ಯಾವ ಮಾನದಂಡಗಳನ್ನ ಸ್ಟಾಪ್ ಲಾಸ್ ನಲ್ಲಿ ಉಪಯೋಗಿಸಬೇಕು ಅನ್ನೋದು ತಿಳಿದಿರಬೇಕು. ಮೂರನೇದು ಮ್ಯಾನೇಜ್ ದ ಸ್ಟಾಪ್ ಲಾಸ್. ನಾಲ್ಕನೇದು ಅಕ್ಸೆಪ್ಟ್ ದ ಲಾಸ್ ವಿತ್ ಕಾನ್ಫಿಡೆನ್ಸ್. ವಾಟ್ ಈಸ್ ಟ್ರೇಡ್ ಎಂಟ್ರಿ ಪಾಯಿಂಟ್? ಇಟ್ಸ್ ಎ $1 million ಕ್ವಶನ್. ಎಲ್ಲ ಟ್ರೇಡರ್ ಹುಡ್ಕೋದು ಬೆಸ್ಟ್ ಎಂಟ್ರಿ ಪಾಯಿಂಟ್ ಅನ್ನೇ, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಅಂತ ಟೆಕ್ನಿಕಲ್ ಅನಾಲಿಸಿಸ್ ನ ಆಧಾರದ ಮೇಲೆ ಕೆಲವು ಎಂಟ್ರಿ ಪಾಯಿಂಟ್ ಗಳನ್ನು ಹೇಳುವ ಪ್ರಯತ್ನ ಪಟ್ಟಿದ್ದೀನಿ. ಮೊದಲನೇದೇ ಹೇಳೋದಾದ್ರೆ, ಟ್ರೆಂಡ್ ರಿವರ್ಸಲ್ ಎಂಟ್ರಿ ಪಾಯಿಂಟ್, ಕ್ಯಾಂಡಲ್ ಸ್ಟಿಕ್ ಬುಲ್ಲಿಶ್ ರಿವರ್ಸಲ್, ಫೆಬಿನಾಸಿ 61.8% ಎಂಟ್ರಿ ಪಾಯಿಂಟ್, ಚಾರ್ಟ್ ಪ್ಯಾಟರ್ನ್ ಬ್ರೇಕ್ಔಟ್ ಎಂಟ್ರಿ ಪಾಯಿಂಟ್, ಫೇವರೇಟ್ ಮೂವಿಂಗ್ ಎವರೇಜ್ ಕ್ರಾಸ್ ಓವರ್ ಎಂಟ್ರಿ ಪಾಯಿಂಟ್, ಸೂಪರ್ ಟ್ರೆಂಡ್ ಪ್ರೈಸ್ ಕ್ರಾಸ್ ಓವರ್ ಎಂಟ್ರಿ ಪಾಯಿಂಟ್. 100ಕ್ಕೂ ಹೆಚ್ಚು ಎಂಟ್ರಿ ಪಾಯಿಂಟ್ ಗಳನ್ನ ಒಂದು ಚಾರ್ಟ್ ನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ನ ಆಧಾರದ ಮೇಲೆ ನೋಡಬಹುದು. ಯೂಸ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಕಂಡೀಷನ್ ಅಂತ. ಟ್ರೇಡಿಂಗ್ ಸ್ಟಾಪ್ ಲಾಸ್ ನ ಮಾನದಂಡವನ್ನು ನೋಡೋದಾದ್ರೆ, ಮುಂದೆ ಕಾಣ್ತಾ ಇರುವ ಚಾರ್ಟ್ ನಲ್ಲಿ ಒಂದು ಚಾರ್ಟ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿ ಟ್ರೆಂಡ್ ರಿವರ್ಸಲ್ ಅನ್ನ ಸಾಧ್ಯತೆಯನ್ನು ತೋರಿಸ್ತದೆ. ಪ್ರಾರಂಭದಲ್ಲಿ ಬ್ರೇಕ್ಔಟ್ ಅನ್ನು ಕನ್ಫರ್ಮ್ ಮಾಡ್ಕೊಂತ, ಬ್ರೇಕ್ಔಟ್ ಕನ್ಫರ್ಮ್ ಆದಮೇಲೆ ಎಂಟ್ರಿ ಪಾಯಿಂಟ್ ಅಂದರೆ ಬ್ರೇಕ್ಔಟ್ ಆದ ಕ್ಯಾಂಡಲ್ ಸ್ಟಿಕ್ಸ್ನ ಕ್ಲೋಸ್ ಆಗಿರ್ಬೋದು ಅಥವಾ ಹೈಕ್ಕಿಂತ ಮೇಲೆ ಟ್ರೇಡ್ ನಡೆದ ಪಾಯಿಂಟ್ ಯಾವುದಾದ್ರೂ ಆಗ್ಬೋದು. ಟ್ರೇಡಿನ ಎಂಟ್ರಿ ಆದಮೇಲೆ ಆ ಟ್ರೇಡಿಗೆ ಟ್ರೇಡಿಂಗ್ ಸ್ಟಾಪ್ ಲಾಸನ್ನು 3 ರೀತಿಯಲ್ಲಿ ಹಾಕ್ಬೋದು. ಬ್ರೇಕ್ಔಟ್ ಆದ ಕ್ಯಾಂಡಲ್ ಸ್ಟಿಕ್ಸಿನ ಲೋಕ್ಕಿಂತ ಕೆಳಗೆ, ಇದನ್ನು ಟೈಟ್ ಸ್ಟಾಪ್ ಲಾಸ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಹಾಗೂ ಎರಡನೇದು, ನಿಯರೆಸ್ಟ್ ಲೋಕ್ಕಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಹಾಕೋದು. ಅಂದರೆ ಇದನ್ನು ಮಾಡ್ರೇಟ್ ಸ್ಟಾಪ್ ಲಾಸ್ ಅಂತಲೋ, ಒಂದು ಟ್ರೇಡಿಂಗ್ ಝೋನನ್ನು ತೆಗೆದು ಅಂತಹ ಟ್ರೇಡಿಂಗ್ ಝೋನಿಗೆ ಸ್ಟಾಪ್ ಲಾಸನ್ನು ಹಾಕೋದು. ಇದನ್ನು ವೈಡ್ ರೇಂಜ್ ಆಫ್ ಸ್ಟಾಪ್ ಲಾಸ್ ಅಂತ ಕನ್ಸಿಡರ್ ಮಾಡ್ಬೋದು. ಈ 3 ಸ್ಟಾಪ್ ಲಾಸ್ನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅನ್ನು ನೋಡೋದಾದ್ರೆ, ಟೈಟ್ ಸ್ಟಾಪ್ ಲಾಸ್ ನಲ್ಲಿ ಇದರಲ್ಲಿ ಲೋ ರಿಸ್ಕ್ ಇರ್ತದೆ, ಅಂದ್ರೆ ಟ್ರೇಡ್ ನ ರಿಸ್ಕ್ ತುಂಬಾ ಕಡಿಮೆ ಇರ್ತದೆ. ಡಿಸ್ಅಡ್ವಾಂಟೇಜ್ ನಲ್ಲಿ ಈ ರೀತಿಯ ಸ್ಟಾಪ್ ಲಾಸ್ಗಳು ಪದೇ ಟ್ರಿಗರ್ ಆಗ್ತಾ ಇರ್ತದೆ. ಹಾಗೂ ಈ ರೀತಿಯ ಸ್ಟಾಪ್ ಲಾಸಿನ ಮೇಲೆ ಮಾರ್ಕೆಟ್ ಮೇಕರ್ಸ್ ಗಳ ಕಣ್ಣು ಹೆಚ್ಚಾಗಿರ್ತದೆ. ಅಷ್ಟೇ ಅಲ್ಲ, ಈ ಸ್ಟಾಪ್ ಲಾಸ್ ಗಳ ಅಡ್ವಾಂಟೇಜಸ್ ಅನ್ನು ತೆಗೆದುಕೊಳ್ಳುವುದರ ಜೊತೆಗೆ ಕೈ ಚಳಕವನ್ನು ತೋರಿಸಿರ್ತಾರೆ. ಮಾಡರೇಟ್ ಸ್ಟಾಪ್ ಲಾಸ್ ಅನ್ನು ನೋಡೋದಾದ್ರೆ, ನಿಯರೆಸ್ಟ್ ಲೋ ಆಗಿರುವುದರಿಂದ ಯಾವ ಮಾರ್ಕೆಟ್ ಮೇಕರ್ಸ್ ಅಪ್ವರ್ಡ್ ಬ್ರೇಕ್ಔಟ್ ನಲ್ಲಿ ಕೈ ಜೋಡಿಸಿರ್ತಾರೋ ಅವರು ಈ ಲೋಗೆ ಹೆಚ್ಚು ಕಾಳಜಿ ವಹಿಸಿರ್ತಾರೆ ಮತ್ತು ಹೈಲಿ ಲಿಕ್ವಿಡೇಟ್ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಡಿಸ್ಅಡ್ವಾಂಟೇಜಸ್ ಅನ್ನು ನೋಡೋದಾದ್ರೆ, ಟೈಟ್ ಸ್ಟಾಪ್ ಲಾಸ್ ಗಿಂತಲೂ ರಿಸ್ಕಿನ ಪ್ರಮಾಣ ಹೆಚ್ಚಿರ್ತದೆ. ಮೂರನೇದಾದಂತಹ ವೈಡ್ಲಿ ರೇಂಜ್ ಸ್ಟಾಪ್ ಲಾಸ್ ಅನ್ನು ನೋಡೋದಾದ್ರೆ, ಲಾಂಗ್ ಟರ್ಮ್ ಟ್ರೆಂಡ್ ಆಗಿರೋದ್ರಿಂದ ಮಾಡರೇಟ್ ಸ್ಟಾಪ್ ಲಾಸ್ ನಂತೆ ಮಾರ್ಕೆಟ್ ಮೇಕರ್ಸ್ ಸ್ಟಾಪ್ ಲಾಸಿನ ಟ್ರಿಗರ್ ಆಗುವ ಸಂದರ್ಭದಲ್ಲಿ ಈ ಸ್ಟಾಪ್ ಲಾಸ್ ನ ಮೇಲೆ ಹೆಚ್ಚು ನಿಗಾ ವಹಿಸ್ತಾರೆ ಹಾಗೂ ಲಿಕ್ವಿಡೇಟಿಂಗ್ ಪ್ರೊಸೆಸ್ ಕೂಡ ಮಾಡ್ತಾ ಇರ್ತಾರೆ. ಇನ್ನು ಹೆಚ್ಚಾಗಿ ಹೇಳ್ಬೇಕಂತ ಹೇಳಿದ್ರೆ, ಜಗತ್ತಿನಾದ್ಯಂತ ತುಂಬಾ ರಿಸರ್ಚ್ಗಳು ಈ ವೈಡ್ ರೇಂಜ್ ಸ್ಟಾಪ್ ಲಾಸಿನ ಸಕ್ಸಸ್ ರೇಷೋ ಹೈ ಅಂತ ತೋರಿಸಿದೆ ಕೂಡ. ಹಾಗೂ ಡಿಸ್ಅಡ್ವಾಂಟೇಜಸ್ ಅನ್ನ ನೋಡೋದಾದ್ರೆ, ರಿಸ್ಕ್ ರಿವಾರ್ಡ್ ರೇಷೋದಲ್ಲಿ ಹೆಚ್ಚು ಡಿಫರೆನ್ಸ್ ಕಂಡು ಬರ್ತದೆ. ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳೋದಂತ ಹೇಳಿದ್ರೆ, ಈ ಸ್ಟಾಪ್ ಲಾಸ್ ಅನ್ನ ಉಪಯೋಗಿಸಬೇಕಾದ್ರೆ ಎಂಟ್ರಿ ಪಾಯಿಂಟ್ ಅತಿ ಹೆಚ್ಚು ಅಕ್ಯುರೇಟ್ ಆಗಿ ಇರೋದು ಒಳ್ಳೆಯದು. ಓವರ್ ಆಲ್ ಸ್ಟಾಪ್ ಲಾಸ್ ಅನ್ನ ನೋಡೋದಾದ್ರೆ, ಈ ಸ್ಟಾಪ್ ಲಾಸಿನ ರಿಸ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ರಿಸ್ಕ್ ಇಸ್ ಈಕ್ವಲ್ ಟು ಎಂಟ್ರಿ ಪಾಯಿಂಟ್ ಮೈನಸ್ ಸ್ಟಾಪ್ ಲಾಸ್ ಆಗಿರ್ತದೆ. ಸ್ಟಾಪ್ ಲಾಸಿನ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ, ಮಿನಿಮೈಸಿಂಗ್ ಯುವರ್ ರಿಸ್ಕ್ ಮತ್ತು
ಟ್ರೇಡ್ ನಲ್ಲಿ ಎಮೋಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಸಹಾಯ ಮಾಡ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಾಪ್ ಲಾಸ್ ನಿಮ್ಮ ಕ್ಯಾಪಿಟಲ್ ನ ಜೋಪಾನ ಮಾಡುವುದರಲ್ಲಿ ಹೆಚ್ಚು ಸಹಾಯಕವಾಗ್ತದೆ. ಹಾಗೂ ಡಿಸ್ಅಡ್ವಾಂಟೇಜಸ್ ಅನ್ನ ನೋಡೋದಾದ್ರೆ ಟೈಟ್ ಸ್ಟಾಪ್ ಲಾಸ್ಗಳು ಪದೇ ಪದೇ ಹಿಟ್ಟಾಗ್ತಾ ಇರ್ತದೆ. ಇಟ್ ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ಸ್ ಇನ್ ಟ್ರೇಡ್. ಇದು ಓವರ್ ಟ್ರೇಡ್ಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತಾ ಇರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಇರಿಸುವಾಗ ತುಂಬಾ ನಾಲೆಡ್ಜಿನ ಅಗತ್ಯತೆ ಬೀಳ್ತದೆ. ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಂಟ್ರಿ ಪಾಯಿಂಟ್ ಅಕ್ಯುರೇಟ್ ಆಗಿರ್ಬೇಕಾಗ್ತದೆ. ಇಲ್ಲ ಅಂದ್ರೆ ಸ್ಟಾಪ್ ಲಾಸ್ ಹೆಚ್ಚು ವ್ಯಾಲಿಡೇಟ್ ಆಗಿರೋದಿಲ್ಲ ಅಂತ. ಎರಡನೇ ರೀತಿಯ ರಿಸ್ಕ್ ಮ್ಯಾನೇಜ್ ಮಾಡುವ ಪ್ರಕ್ರಿಯೆ ಅಂದ್ರೆ ಓವರ್ ಟ್ರೇಡ್ ಅನ್ನ ಕಂಟ್ರೋಲ್ ಮಾಡೋದು. ಓವರ್ ಟ್ರೇಡ್ ಅಂದ್ರೆ ಲಾಸ್ ಅಥವಾ ಪ್ರಾಫಿಟ್ ಆಗುತ್ತೋ ಆವಾಗ ಯಾವುದೇ ಯೋಚನೆ ಮಾಡದೆ ಇನ್ನೊಂದು ಟ್ರೇಡ್ಗೆ ಎಂಟರ್ ಆಗೋದು. ಹಾಗಂದ್ರೆ ಪ್ರಾಫಿಟ್ ಆದಾಗ ಎಕ್ಸೈಟ್ಮೆಂಟ್ ಅಲ್ಲಿ ಮತ್ತೊಂದು ಟ್ರೇಡ್ ಅನ್ನ ತೆಗೆದುಕೊಳ್ಳೋದು, ಹಾಗೂ ಲಾಸ್ ಆದಾಗ ಎಮೋಷನ್ ಆಗಿ ಆ ಲಾಸ್ ಅನ್ನ ರಿಕವರಿ ಮಾಡುವ ಬರದಲ್ಲಿ ಮತ್ತೊಂದು ಟ್ರೇಡ್ಗೆ ಹೋಗೋದು. ಡೋಂಟ್ ಡೂ ದಿಸ್ ಅಂತ ಯಾವಾಗ್ಲೂ ಒಂದು ಟ್ರೇಡ್ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ಟ್ರೇಡ್ಗೆ ಹೋಗುವ ಮುನ್ನ ಟ್ರೇಡಿಂಗ್ ಸ್ಟ್ರಾಟಜಿಯ ಮಾನದಂಡ ಸರಿದೆಯೇ ಅಂತ ಯೋಚಿಸಿ ಸರಿಯಾದ ಸಮಯದಲ್ಲಿ ಟ್ರೇಡ್ ತಗೊಳ್ಳೋದು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡುವುದರಲ್ಲಿ ಹೆಚ್ಚು ಸಹಾಯ ಮಾಡ್ತದೆ. ಹಾಗೂ ಮೂರನೆಯ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅಂತ ಹೇಳಿದ್ರೆ ಡೈವರ್ಸಿಫಿಕೇಶನ್ ಇನ್ ಕ್ಯಾಪಿಟಲ್. ಹಾಗಂದ್ರೆ ನಿಮ್ಮ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಹಣವನ್ನ ಹಂಚಿಕೆ ಮಾಡಿ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಒಂದು ಗಾದೆ ಇದೆ, ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಸಿಂಗಲ್ ಬಾಸ್ಕೆಟ್ ಅಂತ. ಯಾಕೆ ಅಂದ್ರೆ ಬಾಸ್ಕೆಟ್ ಆಯತೊಪ್ಪಿ ಕೆಳಗೆ ಬಿದ್ರೆ ಎಲ್ಲಾ ಮೊಟ್ಟೆಗಳು ಒಡೆದು ಹೋಗ್ತವೆ. ಡೈವರ್ಸಿಫಿಕೇಶನ್ ಆಫ್ ಕ್ಯಾಪಿಟಲ್ ಈ ಲಾಸ್ ಅನ್ನ ಮತ್ತು ಈ ರಿಸ್ಕ್ ಅನ್ನ ಹಿಡಿದಿಡುವುದರಲ್ಲಿ ಹೆಚ್ಚು ಸಹಾಯವನ್ನು ಮಾಡ್ತದೆ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.